ನಮಗೆ ಆಗಸ್ಟ್ 15 1947ಕ್ಕೆ ಸ್ವತಂತ್ರ ಬಂತು. ಇನ್ನು ಅಂದ್ರೆ 80 ವರ್ಷ ಆಯ್ತು ಅಷ್ಟೇ ನಮಗೆ ಸ್ವತಂತ್ರ ಸಿಕ್ತು. ಈ ಸ್ವತಂತ್ರ ಪಡಲಿಕ್ಕೆ ಕಾರಣರಾಗಿರ್ತಕ್ಕಂಥ ಅನೇಕ ಮಹನೀಯರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಇಲ್ಲಿದ್ರೆ ಈ ಸ್ವತಂತ್ರ ಆಚರಣೆಗೆ ದಿನಾಚರಣೆಗೆ ಒಂದು ಅರ್ಥ ಬರೋದಿಲ್ಲ. ಅದರ ನೇತೃತ್ವವನ್ನ ನಮ್ಮ ಭಾರತದ ಮಹಾನ್ ಅಹಿಂಸಾವಾದಿ, ಮಾನವತಾವಾದಿ, ವಿಶ್ವಶ್ರೇಷ್ಠ ಮಹಾತ್ಮ ಗಾಂಧೀಜಿಯವರನ್ನ ನಾವು ನೆನೆಸಬೇಕಾಗ್ತದೆ. ಯಾಕಂದ್ರೆ ಅವರು ಬ್ರಿಟಿಷರು ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ಹೊಡ್ರಿ ನಮಗೆ, ಆಗ ನಮ್ಮ ದೇಶವನ್ನ ಬಿಟ್ಟು ನೀವು ಹೋಗ್ರಿ, ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡ್ರಿ, ನಮ್ಮ ದೇಶವನ್ನ ನಾವೇ ಆಳ್ತೀವಿ ಅಂತಂದೇಳಿ ದೃಢವಾಗಿ ನಿಂತು ಅನೇಕ ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ, ಅನೇಕ ಸಭೆ ಸಮಾರಂಭಗಳನ್ನು ಮಾಡಿ ಎಲ್ಲಾ ಜನರಲ್ಲಿ ಐಕ್ಯತೆಯನ್ನು ಮೂಡಿಸಿ ನಾವೆಲ್ಲ ಭಾರತೀಯರು ಇನ್ನೊಬ್ಬರ ಆಳ್ವಿಕೆಯಲ್ಲಿ ಇರಬಾರದು, ಇನ್ನೊಬ್ಬರ ಆಳ್ವಿಕೆಯಲ್ಲಿ ಇದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗೋದಿಲ್ಲ, ನಾವು ಗುಲಾಮಗಿರಿಯಲ್ಲಿ ಇರಬೇಕಾಗ್ತದೆ. ನಾವು ಅಭಿವೃದ್ಧಿ ಆಗಬೇಕು, ನಮ್ಮ ಜನ ಸುಖವಾಗಿ ಸಂತೋಷವಾಗಿ ಮಾಡಬೇಕಾದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಅಗತ್ಯ ಇದೆ ಅಂತಂದೇಳಿ ದೇಶಾದ್ಯಂತ ಸಂಚಾರ ಮಾಡಿ ಸಭೆ ಸಮಾರಂಭಗಳನ್ನು ಮಾಡಿ ನಮ್ಮ ದೇಶದ ಜನರನ್ನ ಜನರನ್ನ ಒಂದು ಹೋರಾಟದ ಕಿಚ್ಚನ್ನ ಎಬ್ಬಿಸಿ ಹೋರಾಟದಲ್ಲಿ ಧುಮುಕುವಂತೆ ಪ್ರೇರೇಪಣೆ ಮಾಡಿ ಅವರ ಹೋರಾಟದ ಪ್ರತಿಫಲ, ಅವರ ಹೋರಾಟದ ಕಿಚ್ಚಿನಿಂದಾಗಿ ಬ್ರಿಟಿಷರು ರಾತ್ರಿ ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಯಿತು. ಯಾವಾಗ ಅಂದ್ರೆ ಆಗಸ್ಟ್ 14 ಮತ್ತೆ ರಾತ್ರಿ 12 ಗಂಟೆಗೆ 1947 ಇಸ್ವಿಯಲ್ಲಿ ಬಿಟ್ಟು ಹೋದ್ರು. ಅಂದಿನಿಂದ ಇಲ್ಲಿವರೆಗೆ 80 ವರ್ಷಗಳಿಂದ ನಮ್ಮ ದೇಶ ಸ್ವತಂತ್ರವಾಗಿ ನಮ್ಮ ದೇಶದ ಜನರೇ ಆಡಳಿತ ನಡೆಸಿ ನಮ್ಮ ದೇಶಕ್ಕೆ ಏನ್ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿ ಜನರಿಗೆ ಶಿಕ್ಷಣ ಆಗಿರ್ಬೋದು, ಆರೋಗ್ಯ, ಸಾರಿಗೆ ವ್ಯವಸ್ಥೆ, ವಿಜ್ಞಾನ, ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ಸರ್ವ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಸಹಕಾರಿ ಇತ್ತು. ಆ ವ್ಯವಸ್ಥೆಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸಬೇಕಾಗಿದೆ. ನಮ್ಮ ಸ್ವತಂತ್ರ ಹೋರಾಟಗಾರರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ, ಇನ್ನು ಅನೇಕ ನಾಯಕರು. ಆಮೇಲೆ ನಮ್ಮ ದೇಶ ಅನೇಕ ಭಾಷೆಗಳಿಂದ ಕೂಡಿದೆ, ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂತಹ, ಅನೇಕ ಆಚಾರ ವಿಚಾರಗಳಿಂದ ಕೂಡಿರ್ತಕ್ಕಂತಹ, ವಿವಿಧತೆಗಳಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದಾದ್ರೂ ವಿಶ್ವದಲ್ಲಿ ಇದ್ರೆ ಅದು ಭಾರತ ದೇಶ. ಹಾಗಾಗಿ ಅನೇಕ ಸಂಸ್ಕೃತಿ ಇದ್ರೂ ಸಹಿತ ನಾವು ಭಾರತೀಯರು ಒಂದು, ನಮ್ಮ ಭಾರತೀಯರು ಸ್ವಾಭಿಮಾನಿಗಳು, ನಮ್ಮ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡತಕ್ಕಂಥ ದೇಶ ಪ್ರೇಮಿಗಳು ಅಂತಕ್ಕಂಥ ಸಂದೇಶವನ್ನು ಸಾರಿ ಅನೇಕ ಮಹಿಳೆಯರ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ಬಂತು. ಅಂತ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರು ಸಹಿತ ಭಾಗವಹಿಸಿದ್ರು, ಲಿಂಗಭೇದ ಮಾಡಿದ್ದು ಮಹಿಳೆಯರು ಸಹಿತ ಭಾಗವಹಿಸಿದ್ರು ಎನ್ನುವುದು ಬಹಳ ಮುಖ್ಯ. ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನವರು ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಆಮೇಲೆ ಉಳ್ಳಾಗದ ರಾಣಿ ಅಬ್ಬಕ್ಕ ಅಂತಂದೇಳಿ ಆಯಮ್ಮ ಚೌಟ ಮನೆತನದ ರಾಜವಂಶಸ್ಥೆ. ಅವರು 16ನೇ ಶತಮಾನದಲ್ಲೇ 4 ಬಾರಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ವಿಜಯವನ್ನು ಸಾಧಿಸತಕ್ಕಂಥ ಮಹಿಳೆ. ಹಾಗಾಗಿ ಮಹಿಳೆಯರಲ್ಲೂ ಸಹಿತ ಸ್ವಾತಂತ್ರ್ಯದ ಕಿಚ್ಚು ಇತ್ತು ನಮ್ಮ ಭಾರತೀಯರಲ್ಲಿ ಅನ್ನೋದು ಹೆಮ್ಮೆಯ ವಿಷಯ. ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲಿ ಲಿಂಗಭೇದ ಮರೆತು ಈ ಅಭಿವೃದ್ಧಿ ಹೊಂದಲಿಕ್ಕೆ ಮಹಿಳೆಯರು ಮತ್ತು ಪುರುಷರು ಕಾರಣ ಆಗಿದ್ದಾರೆ ಸ್ವಾತಂತ್ರ್ಯ ಬರಲಿಕ್ಕೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಆಮೇಲೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.